ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪೂರ್ವ ಮಲೇಶ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಲಾಗ್ ಬಂದು ನಮ್ಮನೆ ವರಮಹಾಲಕ್ಷ್ಮಿನ ಹೇಗೆ ಕೂರಿಸ್ತೀವಿ ಅಂತ ತೋರಿಸ್ತೀನಿ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಫಸ್ಟು ಮನೆ ದೇವ್ರನ್ನ ನಾವು ಬಿನ್ಗೆಲಿ ಅಥವಾ ಚೊಂಬಲ್ಲಿ ನಾವು ನೀರು ಥರ ತಗೊಂಡು ಬಂದು ಪೂಜೆ ಮಾಡ್ತೀವಿ. ಇದೇ ರೀತಿ ಮೊದಲು ಲಕ್ಷ್ಮಿ ತರೋಕ್ಕೂ ಮುಂಚೆ ಹೆಣ್ದೇವ್ರು ಮತ್ತು ಗಂಡು ದೇವ್ರಿಗೆ ಎರಡಕ್ಕೂ ಕೂಡ ನೀರು ತರೋಣ ಅಂಥೇಳಿ ನಾವು ಬಾವಿ ಹತ್ರ ಹೋದ್ವಿ. ನಮ್ಮ ಮನೆ ಪಕ್ಕನೇ ಬಾವಿ ಐತೆ. ಅಲ್ಲಿಗೆ ಹೋಗಿ ನಾನು ನನ್ನ ತಂಗಿ ಇಬ್ಬರು ಕೂಡ ನೀರು ತರೋಣ, ಲಕ್ಷ್ಮಿ ತರೋಣ ಅಂತ ಹೇಳಿ ಹೋದ್ವಿ. ಹಾಗೆ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನೀರು ತರೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಹಾಗೆ ಲಕ್ಷ್ಮಿಗೂ ಕೂಡ ನೀರು ತಗೊಂಡು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ. ಇದು ಬಂದು ನನ್ನ ತಂದೆ ತಾಯಿ ದೇವರು, ಮುಡುಕ್ತಾರೆ ಮಲ್ಲಿಕಾರ್ಜುನ ಗಂಡೇವರು, ಹೆಣ್ದೇವ್ರು ಕಬ್ಬಾಳಮ್ಮ. ನನ್ನ ಗಂಡನ ಮನೆ ದೇವ್ರು ಕೂಡ ಅದೇನೆ, ಆದರೆ ಹೆಣ್ದೇವ್ರು ಮಾತ್ರ ಬೇರೆ. ಹಾಗೆ ಗಂಡದೇವ್ರಿಗೂ ಹೆಣ್ದೇವ್ರಿಗೂ ನೀರೆಲ್ಲ ರೆಡಿ ಮಾಡಿಕೊಂಡು ಲಕ್ಷ್ಮಿಗೂ ಕೂಡ ರೆಡಿ ಮಾಡ್ಕೊಂಡ್ವಿ. ನೀರೆಲ್ಲ ಪೂಜೆ ಮಾಡಿ ತಗೊಂಡು ನನ್ನ ತಂಗಿ ತಲೆ ಮೇಲೆ ಇಟ್ಕೊಡ್ತೀನಿ ಅಂತೇಳಿ ಬಿನ್ಗೆನ ತಲೆ ಮೇಲೆ ಇಟ್ಕೊಟ್ಲು. ಸರಿ ಲಕ್ಷ್ಮಿ ಕೂರ್ಸೋಣ ಅಂತೇಳಿ ತಗೊಂಡೋದ್ವಿ ಮನೆಗೆ. ಸುಮಾರು ನಾವು ಈ ಹಬ್ಬನ 20 ವರ್ಷದಿಂದ ಆಚರಿಸ್ತಾ ಬರ್ತಾಯಿದ್ದೀವಿ. ಇದನ್ನು ನಮ್ಮಮ್ಮ ಮಾಡ್ತಾ ಬರ್ತಾಯಿದ್ರು. ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ನೋಡಿ ಅದನ್ನು ಕಲ್ತ್ಕೊಂಡು ಈಗ ನಮ್ಮಮ್ಮನ ಕೈಲಿ ಯಾವ ಕೆಲಸನೂ ನಾವು ಮಾಡಿಸೋದಿಲ್ಲ. ನಾನು ನನ್ನ ತಂಗಿನ ಎಲ್ಲನೂ ನಾವೇ ಮಾಡ್ಕೊಬಿಡ್ತೀವಿ. ದೇವ್ರ ತರಕ್ಕೂ ಮುಂಚೆನೇ ನಾವು ಟೇಬಲ್ ಮೇಲೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ವಿ. ಮೊದಲು ಟೇಬಲ್ಗೆ ಒಂದು ಟೀಪಾಯಿ ಐತೆ ನಮ್ಮ ಮನೇಲಿ, ಅದ್ರ ಮೇಲೆ ಒಂದು ವೈಟ್ ಬಟ್ಟೆನ ಹಾಸಿ ಅದ್ರ ಮೇಲೆ ಬಾಳೆ ಎಲೆನ ಹಾಕಿ ಅದಕ್ಕೆ ಅಕ್ಕಿನ 3 ಇಡಿ ಅಕ್ಕಿ ಹಾಕಿ ಅದಕ್ಕೆ ಅದ್ರ ಮೇಲೆ ಓಂ ಅಂತ ಬರೆದು ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ದೇವ್ರ ನೀರು ತರೋಕ್ಕೆ ಅಂತ ಹೋಗಿದ್ವಿ. ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ನನ್ನ ಮಗ ಇರಲೇಬೇಕು, ಅಲ್ಲಿ ಬಂದು ಏನಾದರೂ ತೀಟೆ ಮಾಡ್ತಾನೆ ಇರಬೇಕು. ಈಗಲೂ ಹಾಗೆ ನಾನು ದೇವ್ರು ಕೂರ್ಸೋಷ್ಟರಲ್ಲಿ ಎಲ್ಲ ಹಂಗೆ ತೀಟೆ ಮಾಡ್ತಾಯಿದ್ದ. ಆಮೇಲೆ ದೇವ್ರ ನೀರು ತಂದಾದಮೇಲೆ ಆ ಬಿಂದಿಗೆಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಹಾಗೆ 5 ರೂಪಾಯಿ ಕಾಯಿನು ಮತ್ತು ಅರಿಶಿನ, ಕುಂಕುಮ, ಹೂವು 3 ಇಷ್ಟು ಪದಾರ್ಥಗಳನ್ನು ಹಾಕಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಸರಿ ಆಯಿತು ನೀನು ಕೂರಿಸು ಅಂತ ಹೇಳ್ಬಿಟ್ಟು ಹೋದೆ ನಾನು. ಆಮೇಲೆ ನನ್ನ ತಂಗಿ ಎಲ್ಲ ರೆಡಿ ಮಾಡಿಕೊಂಡು ಮುಖವಾಡ ಎಲ್ಲ ರೆಡಿ ಮಾಡ್ಕೋತಾ ಇದ್ಲು. ಯಾರ ಸಹಾಯನೂ ತಗೊಳ್ದೇನೆ ಅವಳೊಬ್ಬಳೇ ಇದನ್ನೆಲ್ಲ ಮಾಡಿಕೊಂಡ್ಳು. ಸುಮಾರು ತುಂಬಾ ಟೈಮ್ ಹಿಡೀತು ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಕಾಯಿಗೆ ಅರಿಶಿನ ಹಚ್ಕೊಡ್ತೀನಿ ಕೊಡು ಅಂತೇಳಿ ಈಸ್ಕೊಂಡು ಅರಿಶಿನ ಎಲ್ಲ ಹಚ್ಕೊಟ್ಟೆ. ಅಷ್ಟರಲ್ಲಿ ನನ್ನ ಮಗಳು ಯಾಕೋ ತುಂಬಾ ಹಠ ಮಾಡಿದ್ಲು ಅಂತೇಳಿ ನಾನು ಮಗು ಎತ್ಕೊಂಡಿದ್ದೆ. ನನ್ನ ಮಕ್ಕಳು ಅಂತೂ ತುಂಬಾ ತೀಟೆ ಮಾಡ್ತಾರೆ, ಯಾವ ಕೆಲಸನೂ ಮಾಡಿಸ್ಕೊಡ್ತಾ ಇರಲಿಲ್ಲ ಅವಳಿಗೆ. ಆಮೇಲೆ ಎಲ್ಲ ಅಡುಗೆ ನಾನು ಅಮ್ಮ ಎಲ್ಲ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಡುಗೆ ಮಾಡ್ಕೊಳ್ಳೋದು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಅಮ್ಮ ಇಬ್ಬರೇ ಮಾಡಬೇಕಾಗಿರೋದ್ರಿಂದ ಅವಳು ಕೂಡ ಅದೆಲ್ಲ ಕೆಲಸ ದೇವ್ರ ಕೆಲಸ ಎಲ್ಲ ಮಾಡ್ತಾಯಿರೋದ್ರಿಂದ ವೀಡಿಯೋ ಮಾಡಿಕೊಡೋಕ್ಕಾಗಿಲ್ಲ. ಸರಿ ಪುಳಿಯೋಗರೆ ಪೌಡ್ರು, ಪುಳಿಯೋಗರೆ ಗೊಜ್ಜು ಎಲ್ಲನೂ ನಾನೇ ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಂದವ್ರು ಕೊಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಫೈನಲಾಗಿ ದೇವ್ರನ್ನೆಲ್ಲ ರೆಡಿ ಮಾಡಿ ನನ್ನ ತಂಗಿನೂ ಕೂಡ ರೆಡಿಯಾಗಿ ದೀಪ ಹಚ್ಚೋದಕ್ಕೆ ಅಂತೇಳಿ ರೆಡಿ ಆದಳು. ಆಮೇಲೆ ನಾನು ಕೂಡ ರೆಡಿಯಾಗಿ ಸಂಜೆ ಪೂಜೆ ಮಾಡೋಷ್ಟರಲ್ಲಿ 7 ಗಂಟೆ ಆಗೇ ಹೋಗಿತ್ತು. ಹಾಗೆ ಅವತ್ತು ದೇವ್ರನ್ನ ನೈಟೇ ರೆಡಿ ಮಾಡಲ್ಲ, ನಾವೇನಿದ್ರು ಹಬ್ಬದ ದಿನವೇ ಕಳಶ ತಂದು ಪೂಜೆ ಮಾಡಿ ಅವತ್ತೇ ರೆಡಿ ಮಾಡ್ಕೊಳ್ಳೋದು. ನಮ್ಮಮ್ಮ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ಇವಾಗ ನಮ್ಗೆ ಹೇಳ್ಕೊಟ್ಟಿರೋದು ಅಷ್ಟೇ, ನಾವು ಯಾವತ್ತೂ ನೈಟೇ ಎಲ್ಲನೂ ರೆಡಿ ಮಾಡ್ಕೊಳ್ಳಲ್ಲ. ದೇವ್ರು ಹಬ್ಬ ಯಾವತ್ತಿರುತ್ತೋ ಅವತ್ತೇ ನಾವು ಕೂರಿಸೋದು. ಸಂಜೆ ಆದರೂ ಪರವಾಗಿಲ್ಲ, ನಾವು ಅವತ್ತೇ ಹಬ್ಬ ಮಾಡ್ಕೊಳ್ಳೋದು. ಅದಾದಮೇಲೆ ನಾವು ದೇವ್ರನ್ನ 3 ದಿನ ಇಟ್ಕೋತೀವಿ. ಲಕ್ಷ್ಮಿನ 3 ದಿನದವರೆಗೂ ಇರ್ತಿರಲ್ಲ. ಮಾರನೇ ದಿನಕ್ಕೆ ಶ್ರಾವಣ ಇರುತ್ತಲ್ಲ, ಶ್ರಾವಣ ಕೂಡ ಮಾಡ್ಕೋತೀವಿ. ಆದರೆ ಈ ವರ್ಷ ನಮ್ಗೆ ಶ್ರಾವಣ ಸ್ವಲ್ಪ ಸ್ಪೆಷಲ್ಲು, ಯಾಕಂದರೆ ನಮ್ಮಮ್ಮ ನನಗೆ ಗಂಡು ಮಗು ಆದರೆ ಶ್ರಾವಣ ಮಾಡಿಸ್ತೀನಿ ಅಂತೇಳಿ ಕೈ ಮುಕ್ಕೊಂಡಿದ್ರು. ಹಾಗೆ ನನ್ನ ಮಗ ಕೂಡ ನನಗೂ ಹುಟ್ತಾ ದೇವ್ರ ದಯೆಯಿಂದ, ಹಾಗಾಗಿ ಅವನಿಗೂ ಶ್ರಾವಣ ಮಾಡಿಸೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು 4 ಮನೆಗೆ ಕಳಿಸಿದ್ದೆ. ಅವನು ಹೋಗಿದ್ದು ಬಂದ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ ನಾಮ ಹಾಕ್ಕೊಂಡು. ನನ್ನ ಮಗಳನ್ನೂ ಕೂಡ ಕಳಿಸಿದೆ. ಹಾಗೆ ಅವನು ಎಲ್ಲ ಮಾಡ್ಕೊಂಡು ಬಂದಮೇಲೆ ಅವ್ರಿಗೆಲ್ಲ ಪ್ರಸಾದ ಮಾಡಿಕೊಟ್ಟು ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿ
ಲಕ್ಷ್ಮಿನೆಲ್ಲ ಜರ್ಕಿಸ್ತು ಅಷ್ಟೇ, ಅದೇನು ತೆಗ್ದಿರ್ಲಿಲ್ಲ. ಮಾರನೆಗೆಲ್ಲ ಜರ್ಕಿಸಿದು. ಫೈನಲ್ ಆಗಿ ನಮ್ಮನೆ ಲಕ್ಷ್ಮಿನ ಈ ಥರ ರೆಡಿ ಮಾಡಿ ಈ ಥರ ಹಬ್ಬನ ನಾವು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. Agua.